ಈ ಪ್ರಶ್ನೆ ನಮ್ಮಲ್ಲಿ ಬಹಳ ಜನಕ್ಕೆ ಇದ್ದೇ ಇದೆ. ಈ 1,44,000 ಜನ ಯಾರು ಎಂಬುದಾಗಿ. ಈ ವಿಡಿಯೋದಲ್ಲಿ ನಾವು ಪ್ರಕಟಣೆ ಗ್ರಂಥದ ಅತ್ಯಂತ ನಿಗೂಢ ಗುಂಪಾದ 1,44,000 ಆರಿಸಲ್ಪಟ್ಟವರ ಬಗ್ಗೆ ಕುತೂಹಲಕಾರಿಯಾದಂತಹ ಸತ್ಯವನ್ನ ತಿಳಿಲಿಕ್ಕಿದ್ದೇವೆ. ಅಂತ್ಯಕಾಲದ ಈ ಒಂದು ದಿನಗಳಲ್ಲಿ ಅವರು ಒಂದು ರಹಸ್ಯ ಮಿಷನ್ ಹೊಂದಿದ್ದಾರೆ. ನೀವು ಈಗಾಗಲೇ ಆ ಗುಂಪಿನ ಭಾಗವಾಗಿರಬಹುದೇ, ಅಥವಾ ಅವರು ಈಗಾಗಲೇ ನಮ್ಮ ನಡುವೆ ಇದ್ದಾರೆಯೇ? ಮತ್ತು ಅತ್ಯಂತ ಆಶ್ಚರ್ಯಕರವಾದಂತಹ ಪ್ರಶ್ನೆ ಏನಂದ್ರೆ, ಅಂತ್ಯದ ವೇಳೆಗೆ ಮುದ್ರೆ ಹಾಕಿಸಿಕೊಳ್ಳದವರಿಗೆ ಏನಾಗುತ್ತೆ? ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ಏಕೆಂದ್ರೆ ಅವರ ಬಗ್ಗೆ ನಿಜವಾಗಿಯೂ ಬೈಬಲ್ ಏನ್ ಹೇಳುತ್ತೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಲಿಕ್ಕಿದ್ದೀರಿ. ಬೈಬಲ್ನ ಪುಟಗಳಲ್ಲಿ ವ್ಯಾಪಿಸಿರುವ ಅನೇಕ ರಹಸ್ಯಗಳ ನಡುವೆ ಪ್ರಕಟಣೆ ಗ್ರಂಥದ 7 ಮತ್ತು 14ನೇ ಅಧ್ಯಾಯಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾದ 1,44,000 ಸಂಖ್ಯೆಯಷ್ಟು ಕುತೂಹಲಕಾರಿಯಾದದ್ದು ಬೇರೆ ಯಾವುದೂ ಇಲ್ಲ. ಈ ಸಂಖ್ಯೆಯು ಶತಮಾನಗಳಿಂದ ವಿದ್ವಾಂಸರಲ್ಲಿ ಮತ್ತು ಕ್ರೈಸ್ತರಲ್ಲಿ ಆಳವಾದ ಪ್ರಶ್ನೆಯನ್ನೇ ಎತ್ತಿದೆ. ಆದ್ರೆ ಇದು ಏಕೆ ಇಷ್ಟು ಮಹತ್ವದಾಗಿದೆ? ಮತ್ತು ಬಹುಶಃ ಹೆಚ್ಚು ಮುಖ್ಯವಾಗಿ ಅಂತ್ಯಕಾಲದ ಬಗ್ಗೆ ದೇವರ ಯೋಜನೆಯ ಕುರಿತು ಇದು ಏನನ್ನು ತಿಳಿಸುತ್ತೆ? ಈ ಸಂಖ್ಯೆಯು ಕಾಣಿಸಿಕೊಳ್ಳುವ ಸಂದರ್ಭವು ಅದನ್ನು ಅರ್ಥ ಮಾಡಿಕೊಳ್ಳಲು ಬಹಳ ಮುಖ್ಯವಾಗಿದೆ. ಪ್ರಕಟಣೆ 7:4ರಲ್ಲಿ ಇದನ್ನು ದೇವರಿಂದ ಮುದ್ರೆ ಹಾಕಲ್ಪಟ್ಟ ಗುಂಪಂತ ವಿವರಿಸಲಾಗಿದೆ. ಇದು ಇಸ್ರೇಲಿನ 12 ಕುಲಗಳ ಪೈಕಿ ಪ್ರತಿಯೊಂದರಿಂದ 12,000 ಜನಗಳನ್ನು ಒಳಗೊಂಡಿದೆ. ಈ ಕುಲಗಳ ನಿರ್ದಿಷ್ಟ ಉಲ್ಲೇಖವು ಕುತೂಹಲಕಾರಿ ಪ್ರಶ್ನೆಗಳನ್ನೇ ಎತ್ತುತ್ತೆ. ಈ ಆರಿಸಲ್ಪಟ್ಟವರು ಅಕ್ಷರಶಃ ಇಸ್ರೇಲ್ ವಂಶಾವಳಿಗೆ ಸಂಪರ್ಕ ಹೊಂದಿದ್ದಾರೆಯೇ, ಅಥವಾ ವಾಕ್ಯವು ಆಧ್ಯಾತ್ಮಿಕ ಜನರನ್ನು ಉಲ್ಲೇಖಿಸಲು ಸಾಂಕೇತಿಕತೆಯನ್ನು ಬಳಸ್ತಾ ಇದ್ದೇನೆ ಎಂಬುದಾಗಿ. 1,44,000 ಎಂಬ ನಿಖರವಾದಂತಹ ಸಂಖ್ಯೆ ಪರಿಪೂರ್ಣತೆ ಮತ್ತು ಸಂಪೂರ್ಣತೆಯನ್ನು ಪ್ರತಿನಿಧಿಸಲು ಲೆಕ್ಕ ಹಾಕಿದಂತೆ ತೋರುತ್ತೆ. ಇದು 12 × 12 1000ದಿಂದ ಗುಣಿಸಿದಾಗ ಬರುವಂತ ಫಲಿತಾಂಶವಾಗಿದೆ. ಈ ಸಂಖ್ಯೆಯು ಬೈಬಲ್ನಲ್ಲಿ ಹೆಚ್ಚಾಗಿ ಪೂರ್ಣತೆಯನ್ನು ಸಂಕೇತಿಸುತ್ತದೆ. ಆದ್ರೂ ಒಂದು ದೊಡ್ಡ ಪ್ರಶ್ನೆ ಉಳ್ಕೊಂಡಿದೆ. ಈ 1,44,000 ಆರಿಸಲ್ಪಟ್ಟವರು ಜನರ ಅಕ್ಷರಶಃ ಸಂಖ್ಯೆ, ಅಥವಾ ಅವರು ಯಾವುದೋ ದೊಡ್ಡದನ್ನು ಪ್ರತಿನಿಧಿಸುತ್ತಾರೆ ಎಂಬುದಾಗಿ. ಕೆಲವು ವ್ಯಾಖ್ಯಾನಕಾರರು ಈ ಸಂಖ್ಯೆಯನ್ನು ಸಾಂಕೇತಿಕವಾಗಿ ನೋಡ್ತಾರೆ. ಇದು ದೇವರ ಜನರ ಸಾರ್ವತ್ರಿಕ ವ್ಯಾಪ್ತಿಯನ್ನು ಸೂಚಿಸುತ್ತದೆ. ಆದ್ರೆ ಇತರರು ಇದು ಮಹಾ ಸಂಕಟದ ಸಮಯದಲ್ಲಿ ಒಂದು ವಿಶಿಷ್ಟ ಉದ್ದೇಶಕ್ಕಾಗಿ ಗುರುತಿಸಲ್ಪಟ್ಟ ನಿರ್ದಿಷ್ಟ ಅಕ್ಷರಶಃ ಗುಂಪನ್ನು ಉಲ್ಲೇಖಿಸುತ್ತೆ ಅಂತ ನಂಬ್ತಾರೆ. ಈ ಚರ್ಚೆಯು ಪ್ರಕಟಣೆಯ ಪ್ರವಾದನೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಯಸುವವರಲ್ಲಿ ಕುತೂಹಲ ಮತ್ತು ಉತ್ಸಾಹವನ್ನು ನೀಡುವುದನ್ನು ಮುಂದುವರಿಸುತ್ತೆ. ಆದಾಗ್ಯೂ ಒಂದು ವಿಷಯ ಮಾತ್ರ ಕನ್ಫರ್ಮ್ ಇದೆ: 1,44,000 ಸಂಖ್ಯೆಯನ್ನು ಆಕಸ್ಮಿಕವಾಗಿ ಉಲ್ಲೇಖಿಸಲಾಗಿಲ್ಲ. ಇದು ದೈವಿಕ ಪ್ರಕಟಣೆಯ ಭಾರವನ್ನು ಹೊತ್ತಿದೆ. ಉಳಿದ ಪವಿತ್ರ ಗ್ರಂಥದ ಬೆಳಕಿನಲ್ಲಿ ಬಚ್ಚಿಡಲು ಕಾಯುತ್ತಿರುವ ಬೈಬಲ್ ರಹಸ್ಯದ ಒಂದು ಭಾಗವಾಗಿದೆ. ಇದು ಆರಿಸಲ್ಪಟ್ಟವರನ್ನು ಕುರಿಮರಿಗೂ ಮತ್ತು ಅಂತ್ಯದಿನಗಳಿಗಾಗಿ ದೇವರ ಯೋಜನೆಗೂ ಸಂಪರ್ಕ ನೀಡುತ್ತದೆ. ಈ ಯೋಜನೆಯು ಪದರ ಪದರವಾಗಿ ಬಹಿರಂಗಗೊಂಡು ನಮ್ಮನ್ನೊಂದು ರಹಸ್ಯದಿಂದ ಮುಂದಿನದೊಂದಕ್ಕೆ ಕರೆದೊಯ್ತದೆ. ನಾವು ಪ್ರಕಟಣೆ 7:4-8 ಮತ್ತು ಪ್ರಕಟಣೆ 14:1-5ರಲ್ಲಿ 1,44,000 ಜನರ ವಿವರಣೆಯನ್ನು ನೋಡಿದಾಗ ಒಂದು ಆಕರ್ಷಕ ಪ್ರಶ್ನೆ ಉದ್ಭವಿಸುತ್ತೆ: ಈ ಆರಿಸಲ್ಪಟ್ಟವರು ಯಾರು? ವಾಕ್ಯವು ವಿವರವಾದ ಮತ್ತು ಸಾಂಕೇತಿಕ ದರ್ಶನವನ್ನು ಒದಗಿಸುತ್ತದೆ. ದೇವರಿಂದ ಮುದ್ರೆ ಹಾಕಲ್ಪಟ್ಟ ಈ ವ್ಯಕ್ತಿಗಳು ಇಸ್ರೇಲಿನ 12 ಕುಲಗಳಿಗೆ ಸೇರಿದವರೆಂದು ವಿವರಿಸಲಾಗಿದೆ. ಪ್ರತಿ ಕುಲವು 12,000 ಜನರನ್ನು ಒದಗಿಸುತ್ತೆ. ಆದಾಗ್ಯೂ ಇದರ ಅರ್ಥ ಅವರು ಅಕ್ಷರಶಃ ಇಸ್ರೇಲಿನ ವಂಶಸ್ಥರು ಅಂತ ಅಲ್ಲ. ಬದಲಾಗಿ ಕುರಿಮರಿಯಲ್ಲಿನ ನಂಬಿಕೆಯಿಂದ ಒಂದಾದ ಯಹೂದಿಗಳು ಮತ್ತು ಅನ್ಯ ಜನರನ್ನು ಒಳಗೊಂಡ ದೇವರ ಆಧ್ಯಾತ್ಮಿಕ ಜನರನ್ನು ಪ್ರತಿನಿಧಿಸುವ ಗುಂಪು ಎಂದು ಅರ್ಥೈಸಬಹುದು. ಅತ್ಯಂತ ಕುತೂಹಲಕಾರಿ ಗುಣಲಕ್ಷಣಗಳಲ್ಲಿ ಒಂದೆಂದರೆ 1,44,000 ಜನರನ್ನು ಸ್ತ್ರೀಯರಿಂದ ಮೈಲಿಗೆಯಾಗದವರು ಮತ್ತು ಕನ್ನಿಕೆಯರು ಎಂದು ವಿವರಿಸಲಾಗಿದೆ. ಇಲ್ಲಿ ಸಾಂಕೇತಿಕ ಭಾಷೆಯು ಆಧ್ಯಾತ್ಮಿಕ ಶುದ್ಧತೆಯನ್ನು ಸೂಚಿಸುತ್ತದೆ. ಇದು ದೇವರಿಗೆ ಯಾವುದೇ ಮೀಸಲಾತಿ ಇಲ್ಲದೆ ಸೇವೆ ಸಲ್ಲಿಸಲು ಅನನ್ಯವಾಗಿ ಪ್ರತ್ಯೇಕಿಸಲ್ಪಟ್ಟ ಗುಂಪನ್ನು ಸೂಚಿಸುತ್ತದೆ. ಇದು ದೈಹಿಕ ಅಕ್ಷರಶಃ ಸ್ಥಿತಿಯನ್ನು ಉಲ್ಲೇಖಿಸುವುದಿಲ್ಲ, ಆದ್ರೆ ದೇವರ ಯೋಜನೆಗೆ ಅವರ ಸಮರ್ಪಣೆಯನ್ನು ಸೂಚಿಸುತ್ತದೆ. ಆದ್ರೆ ಈ ಪ್ರಪಂಚದ ಭ್ರಷ್ಟ ವ್ಯವಸ್ಥೆಗಳಿಂದ ಕಲುಷಿತವಾಗದೆ ಉಳಿಯುವುದು ಅವರು ಅತ್ಯಂತ ಸವಾಲಿನ ಸಮಯದಲ್ಲಿಯೂ ತಮ್ಮ ಭಕ್ತಿಯನ್ನು ಅಚಲವಾಗಿರಲು ಆರಿಸಲ್ಪಟ್ಟ ನಂಬಿಗಸ್ತ ಶೇಷ ಭಾಗವಾಗಿದ್ದಾರೆ. ಇಸ್ರೇಲಿನ 12 ಕುಲಗಳೊಂದಿಗಿನ ಸಂಪರ್ಕವನ್ನು ನಿರ್ಲಕ್ಷಿಸುವಾಗಿಲ್ಲ. ಪ್ರತಿಯೊಂದು ಕುಲವು ದೇವರ ಜನರ ಒಂದು ಅಂಶವನ್ನು ಪ್ರತಿನಿಧಿಸುತ್ತದೆ.
ಆದ್ರೆ ಪ್ರಕಟಣೆಯಲ್ಲಿನ ಕುಲಗಳ ಪಟ್ಟಿಯು ಇತರ ಬೈಬಲ್ ಪಟ್ಟಿಗಳಿಗಿಂತ ಭಿನ್ನ ಆಗಿದೆ ಎಂಬುದು ಗಮನಿಸಬೇಕಾದಂತ ವಿಷಯ. ಉದಾಹರಣೆಗೆ ದಾನನ ಕುಲ ಇಲ್ಲಿಲ್ಲ, ಆದ್ರೆ ಯೋಸೆಫನ ಮಗನಾದ ಮನಸ್ಸೆಯ ಕುಲವನ್ನು ಸೇರಿಸಲಾಗಿದೆ. ಈ ವ್ಯತ್ಯಾಸವು ದೈವಿಕ ಉದ್ದೇಶವನ್ನು ಹೊಂದಿರಬಹುದು. ಇದು ಅಂತ್ಯ ದಿನಗಳಲ್ಲಿ ತನ್ನ ಕೆಲಸದ ನೆರವೇರಿಕೆಗಾಗಿ ತನ್ನ ಜನರನ್ನು ಸಂಘಟಿಸುವಲ್ಲಿ ದೇವರ ಆಯ್ದ ಕಾಳಜಿಯನ್ನು ಸಂಕೇತಿಸುತ್ತದೆ. ಆದ್ರೆ ಅವರನ್ನು ಅಂತಹ ಪ್ರತ್ಯೇಕತೆಯಿಂದ ಏಕೆ ವಿವರಿಸಲಾಗಿದೆ? 1,44,000 ಜನರನ್ನು ದೇವರಿಗೂ ಕುರಿಮರಿಗೂ ಪ್ರಥಮ ಫಲವಾಗಿ ಪ್ರಸ್ತುತಪಡಿಸಲಾಗಿದೆ. ಇದು ಅವರು ದೈವಿಕ ಯೋಜನೆಯಲ್ಲಿ ವಿಶೇಷ ಪಾತ್ರವನ್ನು ವಹಿಸ್ತಾರ ಅಂತ ಸೂಚಿಸುತ್ತೆ. ಅವರು ಬೇರೆ ಯಾರು ಕಲಿಯಲಾಗದ ವಿಶಿಷ್ಟವಾದಂತಹ ಹಾಡಿನಿಂದ ಗುರುತಿಸಲ್ಪಟ್ಟ ವಿಶಿಷ್ಟ ಗುಂಪು. ಅವರ ಮಿಷನ್ ಮತ್ತು ಗುರುತು ಶುದ್ಧತೆ ಮತ್ತು ಸಮರ್ಪಣೆಯ ಮಟ್ಟವನ್ನು ಕೂಡ ಸೂಚಿಸುತ್ತೆ. ಅದು ಪ್ರಕಟಣೆಯಲ್ಲಿ ಉಲ್ಲೇಖಿಸಲಾದ ಇತರ ಗುಂಪುಗಳಿಂದ ಅವರನ್ನು ಪ್ರತ್ಯೇಕವಾಗಿ ಇಡುತ್ತದೆ. ಆದ್ರೂ 1,44,000 ಜನರು ಕೇವಲ ಒಂದು ವಿಶೇಷ ಗುಂಪಾಗಿ ಗುರುತಿಸಲ್ಪಟ್ಟಿಲ್ಲ. ಆದ್ರೆ ಮಹಾ ಸಂಕಟದ ಸಮಯದಲ್ಲಿ ಒಂದು ವಿಶಿಷ್ಟ ಮತ್ತು ಪ್ರಮುಖ ಮಿಷನ್ ಅನ್ನು ಅವರಿಗೆ ವಹಿಸಲಾಗಿದೆ. ಪ್ರಕಟಣೆ 7:3-4 ಒಂದು ಪ್ರಮುಖ ಸುಳಿವನ್ನು ನೀಡುತ್ತದೆ. ಅವರು ತಮ್ಮ ಹಣೆಗಳ ಮೇಲೆ ದೇವರ ಮುದ್ರೆಯಿಂದ ಮುದ್ರೆ ಹಾಕಲ್ಪಟ್ಟಿದ್ದಾರೆ. ಈ ಮುದ್ರೆ ದೈವಿಕ ರಕ್ಷಣೆಯ ಸಂಕೇತವಾಗಿರುವುದರ ಜೊತೆಗೆ ಅವರು ಪ್ರತ್ಯೇಕವಾಗಿ ಆತನಿಗೆ ಸೇರಿದವರು ಅಂತ ಗುರುತಿಸುತ್ತದೆ. ಹೀಗಾಗಿ ಅವರ ಮಿಷನ್ ಅಂತ್ಯಕಾಲದ ವಿಮೋಚನೆ ಮತ್ತು ತೀರ್ಪಿನ ದೇವರ ಯೋಜನೆಗೆ ನೇರವಾಗಿ ಸಂಬಂಧಿಸಿದೆ. ಮಹಾ ಸಂಕಟದ ಸಮಯದಲ್ಲಿ ಅಂದ್ರೆ ಹಿಂದೆಂದೂ ಕಂಡಿರದ ದೈವಿಕ ತೀರ್ಪಿನ ಅವಧಿಯಲ್ಲಿ 1,44,000 ಜನರನ್ನು ದೇವರಿಗೂ ಕುರಿಮರಿಗೂ ಪ್ರಥಮ ಫಲವೆಂದು ವಿವರಿಸಲಾಗಿದೆ. ಇದರ ಅರ್ಥ ಅವರು ಅವ್ಯವಸ್ಥೆಯ ನಡುವೆ ವಿಮೋಚನೆ ಹೊಂದಿದ ಜನರ ಆರಂಭಿಕ ಸುಗ್ಗಿಯನ್ನು ಪ್ರತಿನಿಧಿಸುತ್ತಾರೆ. ಅವರ ಆಧ್ಯಾತ್ಮಿಕ ಶುದ್ಧತೆ ಮತ್ತು ಅಚಲ ನಂಬಿಕೆಯು ಗಾಢವಾದ ಕತ್ತಲೆಯ ಸಮಯದಲ್ಲಿ ದೇವರ ಕೃಪೆ ಮತ್ತು ಶಕ್ತಿಯ ಜೀವಂತ ಸಾಕ್ಷಿಯಾಗಿದೆ. ಆದ್ರೆ ಅವರು ನಿಖರವಾಗಿ ಏನ್ ಮಾಡ್ತಾರೆ? ಬೈಬಲ್ ವಾಕ್ಯವು ಅವರ ಎಲ್ಲಾ ಕ್ರಿಯೆಗಳನ್ನು ಸ್ಪಷ್ಟವಾಗಿ ವಿವರಿಸದೇ ಇದ್ರೂ ಕೂಡ ಅವರ ಒಂದು ಉದ್ದೇಶ ದೇವರ ಸಂದೇಶವನ್ನು ಸಾರುವುದಕ್ಕೆ ನೇರವಾಗಿ ಸಂಬಂಧಿಸಿದೆ ಎಂಬ ಬಲವಾದ ಸೂಚನೆಗಳಿವೆ. ಪ್ರಕಟಣೆ ಗ್ರಂಥದ ತುತ್ತೂರಿಗಳು ಮತ್ತು ಪಾತ್ರೆಗಳು ತೀರ್ಪುಗಳನ್ನು ಘೋಷಿಸುವಂತೆಯೇ ದೈವಿಕ ಮುದ್ರೆಯಿಂದ ಗುರುತಿಸಲ್ಪಟ್ಟ 1,44,000 ಜನರು ಜಗತ್ತಿಗೆ ದೇವರ ಮಹಿಮೆ ಮತ್ತು ನ್ಯಾಯವನ್ನು ಘೋಷಿಸಲು ಆರಿಸಲ್ಪಟ್ಟ ಸಾಕ್ಷಿಗಳಾಗಿ ಕಾಣಿಸಿಕೊಳ್ತಾರೆ. ಅವರ ಪಾತ್ರವು ಕ್ರಿಸ್ತ ವಿರೋಧಿಯ ವ್ಯವಸ್ಥೆಯಿಂದ ತೀವ್ರ ಕಿರುಕುಳ ನಡೆಯುವ ಅವಧಿಯಲ್ಲಿ ನಂಬಿಗಸ್ತ ಶೇಷ ಭಾಗವನ್ನು ಮಾರ್ಗದರ್ಶನ ಮಾಡುವುದು ಮತ್ತು ಬಲಪಡಿಸುವುದಾಗಿರುತ್ತೆ. ಅವರ ಹಣೆಗಳ ಮೇಲಿನ ಮುದ್ರೆಯು ಆಳವಾದ ಮಹತ್ವವನ್ನು ಹೊಂದಿದೆ. ಇದು ಮೃಗದ ಗುರುತನ್ನು ಹೊಂದಿರುವವರಿಂದ ಇವರನ್ನು ಪ್ರತ್ಯೇಕಿಸುವ ಆಧ್ಯಾತ್ಮಿಕ ರಕ್ಷಣೆಯನ್ನು ಸಂಕೇತಿಸುತ್ತದೆ. ಇದು ಎಚ್ಕೆಲ 9:4 ದರ್ಶನವನ್ನು ಪ್ರತಿಧ್ವನಿಸುತ್ತದೆ. ಅಲ್ಲಿ ನೀತಿವಂತರನ್ನು ದೈವಿಕ ತೀರ್ಪಿನಿಂದ ಉಳಿಸಲು ಮುದ್ರೆ ಹಾಕಲಾಗಿತ್ತು. ಇದು ಕೇವಲ ರಕ್ಷಿಸುವ ಗುರುತಲ್ಲ, ಆದ್ರೆ ಅವರನ್ನು ದೇವರ ಯೋಜನೆಯ ಅವಿಭಾಜ್ಯ ಅಂಗವೆಂದು ಗುರುತಿಸುತ್ತದೆ. ಈ ಪ್ರಪಂಚವನ್ನು ಮೀರಿದ ಮಿಷನ್ ಅನ್ನು ಅವರು ಹೊತ್ತಿದ್ದಾರೆ. ಅಂತಿಮವಾಗಿ ಪ್ರಥಮ ಫಲವಾಗಿ ಅವರು ಕೇವಲ ಮೊದಲು ಆರಿಸಲ್ಪಟ್ಟವರಲ್ಲ, ಆದ್ರೆ ಬರಲಿರುವ ವಿಷಯಗಳ ಪ್ರತಿಬಿಂಬವೂ ಆಗಿದ್ದಾರೆ. ಮಹಾ ಸಂಕಟದ ಸಮಯದಲ್ಲಿಯೂ ದೇವರು ತನ್ನ ಚಿತ್ತವನ್ನು ಪೂರೈಸಲು ಒಂದು ಶೇಷ ಭಾಗವನ್ನು ಸಂರಕ್ಷಿಸುತ್ತಾನೆ ಮತ್ತು ಬಳಸುತ್ತಾನೆ ಎಂಬುದನ್ನು ಅವರು ಪ್ರದರ್ಶಿಸುತ್ತಾರೆ. ಅವ್ಯವಸ್ಥೆಯ ನಡುವೆ ಕುರಿಮರಿಯ ಸಂದೇಶವನ್ನು ಘೋಷಿಸುವ ಅವರ ಈ ಒಂದು ಉದ್ದೇಶ ಅವರನ್ನು ಪರಲೋಕ ಮತ್ತು ಭೂಮಿಯ ನಡುವಿನ ಪ್ರಮುಖ ಕೊಂಡಿಯನ್ನಾಗಿ, ಕೃಪೆ ಮತ್ತು ತೀರ್ಪಿನ ನಡುವಿನ ಸೇತುವೆಯನ್ನಾಗಿ ಮಾಡ್ತದೆ. 1,44,000 ಜನರ ಭವಿಷ್ಯವು ಸಂಕಟದ ಸಮಯದ ಅವರ ಮಿಷನ್ ಒಂದಿಗೆ ಕೊನೆಗೊಳ್ಳುವುದಿಲ್ಲ. ಪ್ರಕಟಣೆ 4:1 ವಿವರಿಸಲಾದ ದರ್ಶನವು ಇಡೀ ಪವಿತ್ರ ಗ್ರಂಥದಲ್ಲಿ ಅತ್ಯಂತ ಉನ್ನತವಾದದ್ದು ಮತ್ತು ಮಹತ್ವವಾದದ್ದು ಹೌದು. 1,44,000 ಜನರು ಕುರಿಮರಿಯೊಂದಿಗೆ ಚಿಯೋನ್ ಪರ್ವತದ ಮೇಲೆ ನಿಂತಿರುವುದು ಆ ಕ್ಷಣವು ಅವರ ಆಧ್ಯಾತ್ಮಿಕ ಮತ್ತು ಮಿಷನರಿ ಪ್ರಯಾಣದ ಪರಮಾವಧಿಯನ್ನು ಗುರುತಿಸುತ್ತದೆ. ಇದು ಕುರಿಮರಿಯ ಜಯ ಮತ್ತು ಮಹಾ ಸಂಕಟದ ಸಮಯದಲ್ಲಿ ನಂಬಿಗಸ್ತಿಕೆಯ ಜಯ ಎರಡನ್ನೂ ತಿಳಿಸುವಂತಹ ಭೇಟಿಯಾಗಿದೆ. ಆದ್ರೆ ಈ ದೃಶ್ಯದ ನಿಜವಾದ ಅರ್ಥ ಏನು ಮತ್ತು ಅದು ಯಾಕೆ ಅಷ್ಟೊಂದು ಮುಖ್ಯ? ಬೈಬಲ್ನಾದ್ಯಂತ ಉಲ್ಲೇಖಿಸಲಾದ ಚಿಯೋನ್ ಪರ್ವತವು ಹೆಚ್ಚಾಗಿ ದೇವರ ಉಪಸ್ಥಿತಿ ಮತ್ತು ಆತನ ಜನರ ನಡುವೆ ಆತನು ವಾಸಿಸುವ ಸ್ಥಳದೊಂದಿಗೆ ಸಂಬಂಧ ಹೊಂದಿದೆ. ಇಬ್ರಿಯ 12:22 ಇದನ್ನು ವಿಮೋಚನೆ ಹೊಂದಿದವರ ಸ್ವರ್ಗೀಯ ಗಮ್ಯಸ್ಥಾನವೆಂದು ವಿವರಿಸಲಾಗಿದೆ. ಅಲ್ಲಿ ದೇವರೊಂದಿಗಿನ ಸಂಘಟನೆಯು ಸಂಪೂರ್ಣವಾಗಿರ್ತದೆ. ಪ್ರಕಟಣೆಯ ದರ್ಶನದಲ್ಲಿ 1,44,000 ಜನರು ಚಿಯೋನ್ ಪರ್ವತದ ಮೇಲೆ ಕೊನೆಯವರೆಗೂ ನಂಬಿಗಸ್ತಿಕೆಯಿಂದ ಉಳಿದವರಾಗಿ ತೋರಿಸಲ್ಪಡ್ತಾ ಇದ್ದಾರೆ. ಇದು ಎಲ್ಲಾ ದೈವಿಕ ವಿಮೋಚನೆಯ ಕೇಂದ್ರವಾದ ಯೇಸು ಕ್ರಿಸ್ತನಾದ ಕುರಿಮರಿಯೊಂದಿಗೆ ಅಂತಿಮ ಪುನರ್ಮಿಲನದ ಸ್ಥಳ ಆಗಿದೆ. ಕುರಿಮರಿಯ
ಕುರಿಮರಿಯ ಪಕ್ಕದಲ್ಲಿ 1,44,000 ಜನರು ಬೇರೆ ಯಾರಿಂದಲೂ ಕಲಿಯಲಾಗದ ವಿಶಿಷ್ಟ ಹಾಡನ್ನ ಹಾಡ್ತಾರೆ. ಈ ಹಾಡು ಕೇವಲ ಸಂಗೀತ ಅಲ್ಲ, ಇದು ಅವರ ವಿಶಿಷ್ಟ ಅನುಭವದ ಸಂಕೇತ ಆಗಿದೆ. ಇದು ಅವರ ಆಧ್ಯಾತ್ಮಿಕ ಶುದ್ಧತೆಯ ಪ್ರಯಾಣ, ದೇವರ ಸಂದೇಶವನ್ನು ಸಾರುವ ಅವರ ಮಿಷನ್ ಮತ್ತು ದುಷ್ಟ ಶಕ್ತಿಗಳ ಮೇಲಿನ ಅವರ ವಿಜಯವನ್ನು ತಿಳಿಸುತ್ತದೆ. ಇದು ದೇವರ ಯೋಜನೆಗೆ ಸಂಪೂರ್ಣವಾಗಿ ಶರಣಾದ ಜೀವದಿಂದ ಹುಟ್ಟುವ ಆರಾಧನೆಯ ಅಭಿವ್ಯಕ್ತಿಯಾಗಿದೆ. ಚಿಯೋನ್ ಪರ್ವತದ ಮೇಲಿನ ಭೇಟಿಯು ವಿಜಯದ ಶಕ್ತಿಯುತ ಸಾಂಕೇತಿಕತೆಯನ್ನು ಸಹ ಹೊಂದಿದೆ. ಮಹಾಸಂಕಟದ ಸಮಯದಲ್ಲಿ 1,44,000 ಜನರು ತೀವ್ರ ವಿರೋಧವನ್ನು ಎದುರಿಸಿದರು, ಆದ್ರೆ ಅವರ ದೈವಿಕ ಮುದ್ರೆಯು ರಕ್ಷಣೆ ಮತ್ತು ಉದ್ದೇಶವನ್ನು ಖಚಿತಪಡಿಸಿತು. ಈಗ ಕುರಿಮರಿಯೊಂದಿಗೆ ನಿಂತಿರುವ ಅವರು ಅತ್ಯುನ್ನತವಾದಂತಹ ಗೌರವದ ಸ್ಥಾನದಲ್ಲಿ ತಮ್ಮನ್ನು ಕಂಡುಕೊಳ್ತಾರೆ. ಈ ಕ್ಷಣವು ದೇವರ ಯೋಜನೆಯ ನೆರವೇರಿಕೆಯನ್ನು ಸೂಚಿಸುತ್ತದೆ. ಅಲ್ಲಿ ನಂಬಿಗಸ್ತರು ತಮ್ಮ ಶಾಶ್ವತ ಪ್ರತಿಫಲವನ್ನು ಪಡೀತಾರೆ. ಆದಾಗ್ಯೂ ಈ ದೃಶ್ಯವು ಕೇವಲ ಸಂಭ್ರಮಾಚರಣೆಯ ಬಗ್ಗೆ ಅಲ್ಲ, ಇದು ಪ್ರಕಟಣೆಯ ಘಟನೆಗಳನ್ನು ತೆರೆದುಕೊಳ್ಳುವಿಕೆಯಲ್ಲಿ ಒಂದು ಮೈಲಿಗಲ್ಲು ಕೂಡ ಆಗಿದೆ. 1,44,000 ಜನರು ಮತ್ತು ಅವರ ವಿಶಿಷ್ಟ ಹಾಡು ದೇವರ ಯೋಜನೆಯ ಪರಮಾವಧಿಯಲ್ಲಿ ಕುರಿಮರಿಯ ಕೇಂದ್ರ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಎಲ್ಲವೂ ಆತನ ಸುತ್ತಲೇ ಸುತ್ತುತ್ತದೆ. ಆತನ ವಾಗ್ದಾನಗಳು, ಆತನ ಬಲಿ ಮತ್ತು ದುಷ್ಟತನದ ಮೇಲೆ ಆತನ ಅಂತಿಮವಾದಂತಹ ವಿಜಯ. ಪ್ರಕಟಣೆ ಗ್ರಂಥದಲ್ಲಿ ವಿವರಿಸಲಾದ 1,44,000 ಜನರು ಪವಿತ್ರ ಗ್ರಂಥದಲ್ಲಿ ಪ್ರತ್ಯೇಕ ಆಗಿಲ್ಲ, ಬದಲಾಗಿ ಅವರು ಬೈಬಲ್ ಅನ್ನು ವ್ಯಾಪಿಸಿರುವ ಸಂಪರ್ಕಗಳ ಜಾಲದ ಭಾಗವಾಗಿದ್ದಾರೆ. ಇದು ತನ್ನ ಜನರನ್ನು ರಕ್ಷಿಸಲು ಮತ್ತು ಮಾರ್ಗದರ್ಶನ ಮಾಡಲು ದೇವರ ನಿರಂತರ ಉದ್ದೇಶವನ್ನು ತಿಳಿಸುತ್ತದೆ. ಈ ಆಯ್ದ ಗುಂಪಿನ ಪಾತ್ರವನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಅವರ ಗುರುತು ಮತ್ತು ಅವರಿಗೆ ಇರುವಂತಹ ಉದ್ದೇಶಕ್ಕೆ ಸಂಬಂಧಿಸಿದ ವಾಕ್ಯ ಭಾಗಗಳನ್ನು ಅನ್ವೇಷಿಸುವುದು ಅತ್ಯಗತ್ಯ. ಎಚ್ಕೆಲ 9:4 ದರ್ಶನವು 1,44,000 ಜನರಿಗೆ ಇರುವ ಸ್ಪಷ್ಟವಾದಂತಹ ಕೊಂಡಿಗಳಲ್ಲಿ ಒಂದಾಗಿದೆ. ಈ ಅಧ್ಯಾಯದಲ್ಲಿ ದೇವರ ಬರವಣಿಗೆಯ ಕಿಟ್ಟು ಹೊಂದಿರುವ ಮನುಷ್ಯನಿಗೆ ಯೆರೂಸಲೇಮಿನಲ್ಲಿ ನಡೆದ ಅಸಹ್ಯ ಕೃತ್ಯಗಳಿಗಾಗಿ ದುಃಖಿಸುವವರ ಹಣೆಗಳ ಮೇಲೆ ಗುರುತು ಹಾಕಲು ಆಜ್ಞಾಪಿಸುತ್ತಾನೆ. ಈ ಗುರುತು ಅವರನ್ನು ಪಟ್ಟಣದ ಮೇಲೆ ಬರಲಿರುವ ತೀರ್ಪಿನಿಂದ ಉಳಿಸುತ್ತದೆ. ಹೆಚ್ಕೆಲನಲ್ಲಿರುವಂತೆಯೇ 1,44,000 ಜನರು ತಮ್ಮ ಹಣೆಗಳ ಮೇಲೆ ಮುದ್ರೆ ಹಾಕಲ್ಪಟ್ಟಿದ್ದಾರೆ. ಇದು ಭೂಮಿಯ ಮೇಲೆ ಅಪ್ಪಳಿಸುವ ದೈವಿಕ ತೀರ್ಪುಗಳ ವಿರುದ್ಧ ಅವರ ರಕ್ಷಣೆಯನ್ನು ಖಚಿತಪಡಿಸುತ್ತದೆ. ಈ ಸಾದೃಶ್ಯವು ಬಿಕ್ಕಟ್ಟಿನ ಸಮಯದಲ್ಲಿ ನಂಬಿಗಸ್ತ ಶೇಷಭಾಗವನ್ನು ಪ್ರತ್ಯೇಕಿಸುವ ದೇವರ ಯೋಜನೆಯ ನಿರಂತರತೆಯನ್ನು ಎತ್ತಿ ತೋರಿಸುತ್ತದೆ. ಮತ್ತೊಂದು ಮಹತ್ವದ ಸಂಪರ್ಕವು ವಿಮೋಚನಕಾಂಡ 12ರಲ್ಲಿ ನಾವು ನೋಡ್ತೇವೆ. ಅಲ್ಲಿ ಕುರಿಮರಿಯ ರಕ್ತವನ್ನು ಮನೆ ಬಾಗಿಲುಗಳಿಗೆ ಹಚ್ಚುವುದು ಈಜಿಪ್ಟ್ನ ಅಂತಿಮ ಪೀಡೆಯ ಸಮಯದಲ್ಲಿ ಇಸ್ರೇಲ್ ಕುಟುಂಬಗಳನ್ನು ನಾಶಕ ದೂತನಿಂದ ರಕ್ಷಿಸಿತು. ಮಹಾಸಂಕಟದ ಸಮಯದಲ್ಲಿ ಈ ಮುದ್ರೆ 1,44,000 ಜನರನ್ನು ರಕ್ಷಿಸೋ ತರನೇ. ಕುರಿಮರಿಯ ರಕ್ತವು ದೇವರಿಗೆ ಸೇರಿದವರಿಗೆ ದೈವಿಕ ರಕ್ಷಣೆಯನ್ನು ಸಂಕೇತಿಸುತ್ತದೆ. ಈ ಸಂಪರ್ಕವು ರಕ್ಷಣೆ ಮತ್ತು ಶಾಶ್ವತ ಭದ್ರತೆಯ ಕೇಂದ್ರವಾದ ಯೇಸು ಕ್ರಿಸ್ತನಾದ ಕುರಿಮರಿಯ ಪಾತ್ರವನ್ನು ಬಲಪಡಿಸುತ್ತದೆ. ನಂಬಿಗಸ್ತ ಶೇಷಭಾಗ ಎಂಬ ಪರಿಕಲ್ಪನೆ ಯೆಶಾಯ 10:22 ಮತ್ತು ರೋಮಾಪುರ 11:5ರಲ್ಲಿ ಕೂಡ ನಾವು ನೋಡ್ತೀವಿ. ಎರಡೂ ವಾಕ್ಯದಲ್ಲೂ ಕೂಡ ತೀವ್ರವಾದ ತೀರ್ಪುಗಳ ಎದುರಿನಲ್ಲಿಯೂ ದೇವರು ಯಾವಾಗಲೂ ತನಗೆ ನಿಷ್ಠರಾಗಿರುವ ಒಂದು ಗುಂಪನ್ನು ಸಂರಕ್ಷಿಸ್ತಾನೆ ಎಂಬುದನ್ನು ನಾವು ನೋಡ್ತೇವೆ. ಈ ಶೇಷಭಾಗವು 1,44,000 ಜನರಿಂದ ಪ್ರತಿನಿಧಿಸಲ್ಪಟ್ಟಿದೆ ಮತ್ತು ಇದು ತನ್ನ ವಾಗ್ದಾನಗಳನ್ನು ಪೂರೈಸಲು ಮತ್ತು ತನ್ನ ಮಹಿಮೆಗಾಗಿ ತನ್ನ ಜನರನ್ನು ಉಳಿಸಿಕೊಳ್ಳಲು ದೇವರ ಬದ್ಧತೆಗೆ ಸಾಕ್ಷಿಯಾಗಿದೆ. ಫೈನಲ್ ಆಗಿ ಪ್ರಕಟಣೆ 14:3ರಲ್ಲಿ ಉಲ್ಲೇಖಿಸಲಾದ 1,44,000 ಜನರ ವಿಶಿಷ್ಟ ಹಾಡನ್ನು ವಿಮೋಚನಕಾಂಡ 15:1-18 ಮೋಶೆಯ ಹಾಡಿಗೆ ಹೋಲಿಸಬಹುದು. ಅಲ್ಲಿ ಇಸ್ರೇಲರು ಕೆಂಪು ಸಮುದ್ರದಲ್ಲಿ ತಮ್ಮ ಬಿಡುಗಡೆಯನ್ನು ಆಚರಿಸ್ತಾರೆ. ಎರಡೂ ಹಾಡುಗಳು ಅಸಾಧ್ಯವಾದ ಸಂದರ್ಭಗಳಲ್ಲಿ ದೈವಿಕ ಹಸ್ತಕ್ಷೇಪಕ್ಕೆ ನೀಡಿದ ಪ್ರತಿಕ್ರಿಯೆಗಳಾಗಿವೆ. ಇವು ದೇವರ ನಂಬಿಗಸ್ತಿಕೆ ಮತ್ತು ದುಷ್ಟತನದ ಮೇಲಿನ ವಿಜಯವನ್ನು ಎತ್ತಿ ತೋರಿಸ್ತವೆ. ಈ ಬೈಬಲ್ ಸಂಪರ್ಕಗಳು 1,44,000 ಜನರ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಆಳವಾಗಿಸುವುದು ಮಾತ್ರ ಅಲ್ಲದೆ ಇತಿಹಾಸದುದ್ದಕ್ಕೂ ತನ್ನ ಜನರನ್ನು ವಿಮೋಚನೆಗೊಳಿಸುವ ಮತ್ತು ರಕ್ಷಿಸುವ ದೇವರ ವಿಶಾಲ ಉದ್ದೇಶವನ್ನು ಸೂಚಿಸುತ್ತದೆ. ಪ್ರಕಟಣೆ ಗ್ರಂಥದ ರಹಸ್ಯಗಳ ನಡುವೆ 1,44,000 ಜನರಿಗೂ ಮತ್ತು ಮಹಾಜನ ಸಮೂಹಕ್ಕೂ ಇರುವ ಸಂಬಂಧವು ಹೆಚ್ಚು ಚರ್ಚಿಸಲ್ಪಟ್ಟ ವಿಷಯಗಳಲ್ಲಿ ಒಂದಾಗಿದೆ. ಪ್ರಕಟಣೆ 7ರಲ್ಲಿ ಮುದ್ರೆ ಹಾಕಲ್ಪಟ್ಟ 1,44,000 ಜನರ ವಿವರಣೆಯ ತಕ್ಷಣವೇ ಯೋಹಾನನು ಮತ್ತೊಂದು ದರ್ಶನವನ್ನು ಹೊಂದಿದ್ದಾನೆ. ಎಲ್ಲ ರಾಷ್ಟ್ರಗಳು, ಕುಲಗಳು, ಪ್ರಜೆಗಳು ಮತ್ತು ಭಾಷೆಗಳಿಂದ ಯಾರು ಎಣಿಸಲಾರದಷ್ಟು ಮಹಾಜನ ಸಮೂಹ. ಆದರೆ ಈ ಎರಡು ಗುಂಪುಗಳು ಒಂದೇ ನಂಬಿಗಸ್ತ ಸಮುದಾಯವನ್ನು ಪ್ರತಿನಿಧಿಸುತ್ತವೆ ಅಥವಾ ಅವು ಗುರುತು ಮತ್ತು ಉದ್ದೇಶದಲ್ಲಿ ಭಿನ್ನವಾಗಿವೆ.
ಅವರ ನಡುವಿನ ಆರಂಭಿಕ ವ್ಯತ್ಯಾಸವು ಸ್ಪಷ್ಟವಾಗಿ ತೋರುತ್ತದೆ. 1,44,000 ಜನರು ದೇವರಿಂದ ಮುದ್ರೆ ಹಾಕಲ್ಪಟ್ಟ ಮತ್ತು ಇಸ್ರೇಲಿನ 12 ಕುಲಗಳಿಗೆ ಸಂಬಂಧಿಸಿದ ನಿರ್ದಿಷ್ಟ ಸಂಖ್ಯೆಯಾಗಿದ್ದಾರೆ. ಅವರನ್ನು ಮಹಾಸಂಕಟದ ಸಮಯದಲ್ಲಿ ವಿಶೇಷವಾಗಿ ಪ್ರತ್ಯೇಕಿಸಲ್ಪಟ್ಟ ಗುಂಪು ಅಂತ ವಿವರಿಸಲಾಗಿದೆ. ಅಷ್ಟರಲ್ಲಿ ಮಹಾಜನ ಸಮೂಹವು ಅಸಂಖ್ಯಾತವಾಗಿದೆ. ಇದು ಪ್ರತಿಯೊಂದು ರಾಷ್ಟ್ರದ ಜನರಿಂದ ಕೂಡಿತು ದೇವರ ಸಿಂಹಾಸನದ ಮುಂದೆ ಬಿಳುವಿ ನಿಲುವಂಗಿಯಲ್ಲಿ ಮತ್ತು ಕೈಯಲ್ಲಿ ತಾಳೆಗಿಡದ ರೆಂಬೆಗಳನ್ನು ಹಿಡಿದು ಆರಾಧಿಸುತ್ತದೆ. ಈ ವ್ಯತಿರಿಕ್ತತೆಯು 2 ಗುಂಪುಗಳು ಅಪೋಕ್ಯಾಲಿಪ್ಟಿಕ್ ವಾಕ್ಯದ ವಿಭಿನ್ನ ಪಾತ್ರಗಳನ್ನು ಮತ್ತು ಸಂದರ್ಭಗಳನ್ನು ಹೊಂದಿವೆ ಎಂದು ಸೂಚಿಸುತ್ತದೆ. ದೇವರ ಮುದ್ರೆಯು ಈ ವ್ಯತ್ಯಾಸವನ್ನು ಬಲಪಡಿಸುವ ಒಂದು ಅಂಶವಾಗಿದೆ. ಪ್ರಕಟಣೆ 7:3-4 ಮುದ್ರೆಯನ್ನು ಪ್ರತ್ಯೇಕವಾಗಿ ಈ 1,44,000 ಜನರಿಗೆ ನೀಡಲಾಗಿದೆ. ಇದು ತೀರ್ಪಿನ ಸಮಯದಲ್ಲಿ ಒಂದು ನಿರ್ದಿಷ್ಟ ಕೆಲಸಕ್ಕಾಗಿ ದೈವಿಕ ರಕ್ಷಣೆ ಮತ್ತು ಪ್ರತ್ಯೇಕತೆಯನ್ನು ಸಂಕೇತಿಸುತ್ತದೆ. ಮತ್ತೊಂದೆಡೆ ಈ ಮಹಾಜನ ಸಮೂಹವನ್ನು ಮುದ್ರೆ ಹಾಕಲ್ಪಟ್ಟವರು ಎಂದು ವಿವರಿಸಲಾಗಿಲ್ಲ, ಆದರೆ ಮಹಾಸಂಕಟದಿಂದ ಹೊರಬಂದವರು ಮತ್ತು ತಮ್ಮ ನಿಲುವಂಗಿಗಳನ್ನು ಕುರಿಮರಿಯ ರಕ್ತದಲ್ಲಿ ತೊಳೆದುಕೊಂಡವರು ಅಂತ ವಿವರಿಸಲಾಗಿದೆ. ಇದು ಕ್ರಿಸ್ತನ ಬಲಿಯ ಮೂಲಕ ಅವರ ವಿಮೋಚನೆಯನ್ನು ಮತ್ತು ಶಾಶ್ವತ ಆರಾಧನೆಯಲ್ಲಿ ಅವರ ಪಾತ್ರವನ್ನು ಸೂಚಿಸುತ್ತದೆ. ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಇಸ್ರೇಲಿನ 12 ಕುಲಗಳ ಸಂದರ್ಭ. 1,44,000 ಜನರು ನೇರವಾಗಿ ಈ ಕುಲಗಳಿಗೆ ಸಂಬಂಧ ಹೊಂದಿದ್ರೂ ಮಹಾಜನ ಸಮೂಹವು ಎಲ್ಲಾ ಜನಾಂಗಗಳ ಜನರನ್ನು ಒಳಗೊಂಡಿದೆ. ಇದು ಆದಿಕಾಂಡ 22:18 ಅಬ್ರಹಾಮನಿಗೆ ನೀಡಿದ ದೇವರ ವಾಗ್ದಾನವನ್ನು ಹೇಳ್ತದೆ. ನಿನ್ನ ಸಂತತಿಯ ಮೂಲಕ ಭೂಮಿಯ ಎಲ್ಲಾ ರಾಷ್ಟ್ರಗಳು ಆಶೀರ್ವದಿಸಲ್ಪಡುವವು. ಮಹಾಜನ ಸಮೂಹವು ಈ ಪ್ರವಾದನೆಯನ್ನು ಪೂರೈಸುವಂತೆ ತೋರ್ತಾ ಇದೆ. ಇದು ತನ್ನ ರಾಜ್ಯದಲ್ಲಿ ಎಲ್ಲಾ ಜನರನ್ನು ಸೇರಿಸಿಕೊಳ್ಳುವ ದೇವರ ಯೋಜನೆಯ ಸಾರ್ವತ್ರಿಕತೆಯನ್ನು ಪ್ರತಿನಿಧಿಸುತ್ತದೆ. ಆದಾಗ್ಯೂ ಕೆಲವು ವ್ಯಾಖ್ಯಾನಕಾರರು 2 ಗುಂಪುಗಳ ನಡುವೆ ಸಂಪರ್ಕಗಳನ್ನು ಕಾಣ್ತಾರೆ. 1,44,000 ಜನರು ಮಹಾಜನ ಸಮೂಹದ ಭಾಗವಾಗಿದ್ದಾರೆ. ಅಂದ್ರೆ ವಿಮೋಚನೆ ಹೊಂದಿದವರ ದೊಡ್ಡ ಸಮುದಾಯದ ಒಳಗಿರುವ ಒಂದು ನಿರ್ದಿಷ್ಟ ಉಪಗುಂಪು ಅಂತ ಸೂಚಿಸ್ತಾರೆ. ಇತರರು 1,44,000 ಜನರು ಸಂಕಟದ ಸಮಯದಲ್ಲಿ ಭೂಮಿಯ ಮೇಲೆ ಸಕ್ರಿಯವಾಗಿರುವ ಭಕ್ತರನ್ನು ಪ್ರತಿನಿಧಿಸಿದರೆ, ಮಹಾಜನ ಸಮೂಹವು ಈಗಾಗಲೇ ಪರಲೋಕ ಮಹಿಮೆಯನ್ನು ತಲುಪಿರುವವರನ್ನು ಒಳಗೊಂಡಿದೆ ಅಂತ ವಾದಿಸ್ತಾರೆ. ಯಾವುದೇ ರೀತಿಯಲ್ಲಿ 2 ಗುಂಪುಗಳು ದೇವನು ತನಗಾಗಿ ಜನರನ್ನು ವಿಮೋಚನೆಗೊಳಿಸಿ ಸಂಗ್ರಹಿಸುವ ಯೋಜನೆಯ ವಿಜಯವನ್ನು ಸೂಚಿಸುತ್ತದೆ. ಈ 1,44,000 ಮತ್ತು ಯಾರಿಂದಲೂ ಎಣಿಸಲಾಗದಂತ ಮಹಾಜನ ಸಮೂಹ ನಡುವಿನ ಸಂಬಂಧವು ಬೈಬಲ್ ಪ್ರವಾದನೆಗಳ ರಹಸ್ಯತೆ ಮತ್ತು ಸಂಕೀರ್ಣತೆಯ ಶ್ರೀಮಂತ ಪ್ರದರ್ಶನವಾಗಿದೆ. ಈ ಪ್ರತಿಯೊಂದು ಗುಂಪುಗಳು ತೆರೆದುಕೊಳ್ಳುವಂತಹ ಅಪೋಕ್ಯಾಲಿಪ್ಟಿಕ್ ಘಟನೆಗಳಲ್ಲಿ ವಿಶಿಷ್ಟ ಪಾತ್ರವನ್ನು ಹೊಂದಿದ್ದು ದೇವರ ಯೋಜನೆಯ ಆಳವನ್ನು ಎತ್ತಿ ತೋರಿಸುತ್ತೆ. ಪ್ರಕಟಣೆ ಗ್ರಂಥವು ಹಿಂದೆಂದೂ ಕಂಡಿರದ ಜಾಗತಿಕ ತೀರ್ಪಿನ ಅವಧಿಯನ್ನು ವಿವರಿಸುತ್ತೆ. ಅಲ್ಲಿ ದೇವರ ನ್ಯಾಯವು ಭೂಮಿಯ ಮೇಲೆ ಸುರಿಯಲ್ಪಡುತ್ತದೆ. ಈ ಸಂದರ್ಭದಲ್ಲಿ 1,44,000 ಜನರು ಮುದ್ರೆ ಹಾಕಲ್ಪಟ್ಟ ಮತ್ತು ರಕ್ಷಿಸಲ್ಪಟ್ಟ ಗುಂಪಾಗಿ ಕಾಣಿಸಿಕೊಳ್ತಾರೆ. ಇವರು ಪರಲೋಕ ಮತ್ತು ಭೂಮಿಯನ್ನು ನಡಗಿಸುವ ಘಟನೆಗಳ ನಡುವೆ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಆದ್ರೆ ಅಪೋಕ್ಯಾಲಿಪ್ಟಿಕ್ ತೀರ್ಪುಗಳೊಂದಿಗೆ ಅವರ ಸಂಬಂಧ ಏನು ಮತ್ತು ಈ ಸಮಯದಲ್ಲಿ ದೇವರ ಮುದ್ರೆಯು ಅವರನ್ನು ಹೇಗೆ ರಕ್ಷಿಸುತ್ತೆ? ಪ್ರಕಟಣೆ 7 ಒಂದು ನಾಟಕೀಯ ದರ್ಶನದೊಂದಿಗೆ ಪ್ರಾರಂಭವಾಗ್ತದೆ. ದೇವರ ಸೇವಕರಿಗೆ ಅವರ ಹಣೆಗಳ ಮೇಲೆ ಮುದ್ರೆ ಹಾಕುವವರೆಗೆ 4 ಮಂದಿ ದೇವದೂತರು ನಾಶನದ ಗಾಳಿಗಳನ್ನು ತಡೆ ಹಿಡಿದಿದ್ದಾರೆ. ಈ ಗಾಳಿಗಳು ಭೂಮಿಯಾದ್ಯಂತ ಬೀಸುವ ತೀರ್ಪುಗಳನ್ನು ಪ್ರತಿನಿಧಿಸುತ್ತವೆ. ಉದಾಹರಣೆಗೆ, ಪುಸ್ತಕದಲ್ಲಿ ಮುಂದೆ ವಿವರಿಸಲಾದ ತುತ್ತೂರಿಗಳು ಮತ್ತು ಪಾತ್ರೆಗಳಂತಹವು. ದೇವರ ಮುದ್ರೆಯು 1,44,000 ಜನರನ್ನು ಆತನಿಗೆ ಸೇರಿದವರೆಂದು ಗುರುತಿಸುವುದು ಮಾತ್ರವಲ್ಲದೆ ಈ ತೀರ್ಪುಗಳಿಂದ ಅವರ ರಕ್ಷಣೆಯನ್ನು ಖಚಿತಪಡಿಸುತ್ತದೆ. ವಿಮೋಚನಾ ಕಾಂಡ 12 ಬಾಗಿಲುಗಳ ಮೇಲಿನ ಕುರಿಮರಿಯ ರಕ್ತವು ಇಸ್ರೇಲರನ್ನು ಈಜಿಪ್ಟ್ನ 10ನೇ ಬಾಧೆಯಿಂದ ರಕ್ಷಿಸಿದಂತೆಯೇ ಮುದ್ರೆಯು ಅವ್ಯವಸ್ಥೆಯ ನಡುವೆ ಆಧ್ಯಾತ್ಮಿಕ ಮತ್ತು ದೈಹಿಕ ಸುರಕ್ಷತೆಯ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ರಕ್ಷಣೆಯು ಎಜ್ಕೇಲ 9:4-6 ದರ್ಶನವನ್ನು ಪ್ರತಿನಿಧಿಸುತ್ತದೆ. ಅಲ್ಲಿ ನೀತಿವಂತರು ದೈವಿಕ ತೀರ್ಪಿನಿಂದ ಪಾರಾಗಲು ಒಂದು ಗುರುತನ್ನು ಪಡೆದಿದ್ದಾರೆ. ಎಜ್ಕೇಲ ಮತ್ತು ಪ್ರಕಟಣೆ 2ರಲ್ಲೂ ಮುದ್ರೆಯು ಪ್ರತ್ಯೇಕತೆ ಮತ್ತು ಪ್ರತಿಷ್ಠಾಪನೆಯನ್ನು ಸಂಕೇತಿಸುತ್ತದೆ. ಇದು ದೇವರ ಆರಿಸಲ್ಪಟ್ಟವರನ್ನು ಪ್ರಪಂಚದ ಉಳಿದವರಿಂದ ಪ್ರತ್ಯೇಕಿಸುತ್ತದೆ. ಅತ್ಯಂತ ಕರಾಳ ಸಂಕಟದಲ್ಲೂ ದೇವರು ತನ್ನ ನಂಬಿಗಸ್ತ ಜನರನ್ನು ಕೈಬಿಡುವುದಿಲ್ಲ ಎಂಬ ಸಂದೇಶವನ್ನು ಬಲಪಡಿಸುತ್ತದೆ. 1,44,000 ಜನರು
ತೀರ್ಪಿನ ಸಮಯದಲ್ಲಿ ಸಾಕ್ಷಿಗಳಾಗಿಯೂ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅವರ ಮುದ್ರೆಯು ವಿನಾಶಕಾರಿ ಗಾಳಿಗಳಿಂದ ಅವರನ್ನು ರಕ್ಷಿಸುತ್ತೆ. ಇದರಿಂದ ಅವರು ಕ್ರಿಸ್ತ ವಿರೋಧಿಯ ವ್ಯವಸ್ಥೆಯಿಂದ ಪ್ರಾಬಲ್ಯ ಹೊಂದಿರುವ ಜಗತ್ತಿನಲ್ಲಿ ದೇವರ ಸತ್ಯವನ್ನು ಸಾರುವ ತಮ್ಮ ಒಂದು ಉದ್ದೇಶವನ್ನು ಪೂರೈಸಬಹುದು. ಅವರ ಉಪಸ್ಥಿತಿಯು ಭರವಸೆಯ ಕಿರಣವಾಗಿ ಮತ್ತು ದೈವಿಕ ಸಾರ್ವಭೌಮತ್ವದ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಎಲ್ಲವೂ ಕಳೆದು ಹೋದಂತ ತೋರುವಾಗಲೂ ದೇವರ ಯೋಜನೆ ಸಕ್ರಿಯವಾಗಿದೆ ಎಂಬುದಕ್ಕೆ ಅವರು ಜೀವಂತ ಪುರಾವೆಯಾಗಿದ್ದಾರೆ. ಆದ್ರೂ 1,44,000 ಜನರ ರಕ್ಷಣೆಯು ಅವರ ಪರೀಕ್ಷೆಗಳಿಂದ ವಿನಾಯಿತಿ ಪಡೆದಿದ್ದಾರೆ ಅಂತಲ್ಲ. ಅವರು ತಮ್ಮ ಮಿಷನ್ ಪೂರ್ಣಗೊಳಿಸಲು ಸಂರಕ್ಷಿಸಲ್ಪಟ್ಟಿದ್ದಾರೆ. ಆದ್ರೆ ಕುರಿಮರಿಯನ್ನು ತಿರಸ್ಕರಿಸುವ ಮತ್ತು ಮೃಗದ ಗುರುತನ್ನು ಅಪ್ಪಿಕೊಳ್ಳುವ ಜಗತ್ತಿನಲ್ಲಿ ಬದುಕುವ ಸವಾಲನ್ನು ಎದುರಿಸುತ್ತಾರೆ. ಆದ್ದರಿಂದ ಅವರ ಮುದ್ರೆಯು ಕೇವಲ ಸುರಕ್ಷತೆಯ ಖಾತರಿಯಲ್ಲ, ಆದ್ರೆ ನಂಬಿಗಸ್ತಿಕೆ ಮತ್ತು ಪರಿಶ್ರಮಕ್ಕೆ ಒಂದು ಕರೆ ಆಗಿದೆ. ತೀರ್ಪುಗಳು ಮುಂದುವರಿದಂತೆ 1,44,000 ಜನರ ಪಾತ್ರವು ಇನ್ನಷ್ಟು ಸ್ಪಷ್ಟವಾಗ್ತದೆ. ಅವರು ಮಹಾಕತ್ತಲೆಯ ಸಮಯದಲ್ಲಿ ಒಂದು ವಿಶಿಷ್ಟ ಉದ್ದೇಶಕ್ಕಾಗಿ ಮುದ್ರೆ ಹಾಕಲ್ಪಟ್ಟ ದೇವರ ಆರಿಸಲ್ಪಟ್ಟವರಾಗಿದ್ದಾರೆ. ದೇವರಿಂದ ಮುದ್ರೆ ಹಾಕಲ್ಪಟ್ಟ ಈ ಆಯ್ದ ಗುಂಪಾದ 1,44,000 ಜನರ ಭವಿಷ್ಯವು ದೇವರ ರಾಜ್ಯದ ಶಾಶ್ವತ ಯೋಜನೆಯೊಂದಿಗೆ ಅಂತರ್ಗತವಾಗಿ ಬೆಸೆದುಕೊಂಡಿದೆ. ಪ್ರಕಟಣೆಯಲ್ಲಿ ಕುರಿಮರಿಯ ಪ್ರಥಮ ಫಲವಾಗಿ ಅವರ ಗುರುತಿಸುವಿಕೆಯಿಂದ ಹಿಡಿದು ಚಿಯೋನ್ ಪರ್ವತದ ಮೇಲಿನ ಅವರ ಭೇಟಿಯವರೆಗೆ 1,44,000 ಜನರ ಪ್ರಯಾಣದ ಪ್ರತಿಯೊಂದು ವಿವರವು ಒಂದು ಭವ್ಯವಾದ ಮತ್ತು ಶಾಶ್ವತವಾದ ಪ್ರತಿಫಲವನ್ನು ಸೂಚಿಸುತ್ತೆ. ಇದು ಮಹಾಸಂಕಟದ ಸಮಯದಲ್ಲಿ ಅವರ ಅಚಲ ನಂಬಿಗಸ್ತಿಕೆಯ ಫಲಿತಾಂಶವಾಗಿದೆ. ಪ್ರಕಟಣೆ 14:4-5 ಅವರನ್ನು ಕುರಿಮರಿಯು ಎಲ್ಲಿಗೆ ಹೋದ್ರೂ ಆತನನ್ನು ಹಿಂಬಾಲಿಸುವವರು ಅಂತ ವಿವರಿಸಲಾಗಿದೆ. ಈ ಒಂದು ನುಡಿಗಟ್ಟು ಕ್ರಿಸ್ತನ ಮೇಲಿನ ಅವರ ಸಂಪೂರ್ಣ ಭಕ್ತಿಯನ್ನು ಮಾತ್ರ ಅಲ್ಲದೆ ದೇವರ ಸ್ಥಾಪಿತವಾದ ಹೊಸ ವ್ಯವಸ್ಥೆಯಲ್ಲಿ ಕುರಿಮರಿಯ ಸಂಗಡಿಗರಾಗಿ ಅವರ ವಿಶೇಷ ಸ್ಥಾನವನ್ನು ಬಹಿರಂಗಪಡಿಸುತ್ತದೆ. ಅವರು ಸಂಕಟದ ಭಯಾನಕತೆಯನ್ನು ಬದುಕುಳಿದಿರುವುದು ಮಾತ್ರ ಅಲ್ಲದೆ ಜಯಶಾಲಿಯಾಗಿಯೂ ಇದ್ದಾರೆ. ದೇವರ ಸಿಂಹಾಸನದ ಮುಂದೆ ನಿಷ್ಕಳಂಕವಾಗಿ ಪ್ರಸ್ತುತಪಡಿಸಲ್ಪಟ್ಟಿದ್ದಾರೆ. ಇದು ಅವರ ಸಂಪೂರ್ಣ ಶುದ್ಧೀಕರಣ ಮತ್ತು ಕರ್ತನೊಂದಿಗಿನ ಪರಿಪೂರ್ಣ ಸಂಘಟನೆಯ ಸಂಕೇತ ಆಗಿದೆ. ದೇವರ ರಾಜ್ಯದಲ್ಲಿ 1,44,000 ಜನರ ಪಾತ್ರವು ಅವರ ಐಕ ಮಿಷನ್ ಒಂದಿಗೆ ಕೊನೆಗೊಳ್ಳುವುದಿಲ್ಲ. ಪ್ರಥಮ ಫಲವಾಗಿ ಅವರು ದೊಡ್ಡ ಆಧ್ಯಾತ್ಮಿಕ ಸುಗ್ಗಿಯ ಆರಂಭವನ್ನು ಪ್ರತಿನಿಧಿಸುತ್ತಾರೆ. ಇದು ದೇವರು ಎಲ್ಲ ವಿಮೋಚನೆ ಹೊಂದಿದವರ ಜೀವನದಲ್ಲಿ ಏನ್ ಮಾಡ್ತಾನೆ ಎಂಬುದನ್ನು ಪ್ರತಿಬಿಂಬಿಸುತ್ತದೆ. ಪ್ರಥಮ ಫಲ ಎಂಬ ಈ ಪರಿಕಲ್ಪನೆಯು ಯಾಜಕಕಾಂಡ 23:10-14 ವಿವರಿಸಲಾದ ಹಳೆಯ ಒಡಂಬಡಿಕೆಯಲ್ಲಿ ದೇವರಿಗೆ ಸಮರ್ಪಿಸಲಾದ ಅರ್ಪಣೆಗಳನ್ನು ಪ್ರತಿನಿಧಿಸುತ್ತದೆ. ಹೀಗಾಗಿ 1,44,000 ಜನರು ಶಾಶ್ವತೆಯಲ್ಲಿ ಪೂರ್ಣಗೊಳ್ಳುವ ವಿಮೋಚನೆಯ ಪೂರ್ಣತೆಗೆ ಸಾಕ್ಷಿಯಾಗಿದ್ದಾರೆ. ಇದಲ್ಲದೆ ಚಿಯೋನ್ ಪರ್ವತದೊಂದಿಗಿನ ಅವರ ಸಂಪರ್ಕವು ಭವ್ಯವಾದ ಭವಿಷ್ಯವನ್ನು ಸೂಚಿಸುತ್ತೆ. ಚಿಯೋನ್ ಪರ್ವತವು ಹೆಚ್ಚಾಗಿ ದೇವರ ಸಿಂಹಾಸನ ಮತ್ತು ಯೆರೂಸಲೇಮಿನೊಂದಿಗೆ ಸಂಬಂಧಿಸಿದೆ. ಅಲ್ಲಿ ದೇವರ ಜನರು ಆತನೊಂದಿಗೆ ಶಾಶ್ವತ ಸಂಘಟನೆಯನ್ನು ಅನುಭವಿಸುತ್ತಾರೆ. ಇಬ್ರಿಯ 12:22-23 ಇದನ್ನು ಪರಿಪೂರ್ಣರನ್ನಾಗಿ ಮಾಡಲ್ಪಟ್ಟ ನೀತಿವಂತರ ಆತ್ಮಗಳ ವಾಸಸ್ಥಾನ ಅಂತ ವಿವರಿಸಲಾಗಿದೆ. ಇದು 1,44,000 ಜನರು ಹೊಸ ಸೃಷ್ಟಿಯಲ್ಲಿ ಪ್ರಮುಖ ಪಾತ್ರವನ್ನು ಹೊಂದಿದ್ದಾರೆ ಅಂತ ಸೂಚಿಸುತ್ತೆ. ಸಂಪೂರ್ಣ ವಿಧೇಯತೆ ಮತ್ತು ದೇವರೊಂದಿಗಿನ ಸಂಘಟನೆಯಲ್ಲಿ ಬದುಕುವುದು ಅಂದ್ರೆ ಏನೆಂಬುದಕ್ಕೆ ಉದಾಹರಣೆಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. 1,44,000 ಜನರ ಅಂತಿಮ ಭವಿಷ್ಯವು ಇಡೀ ಮಾನವ ಕುಲಕ್ಕೆ ಆಳವಾದ ಮಹತ್ವವನ್ನು ಹೊಂದಿದೆ. ಅವರು ನಂಬಿಗಸ್ತಿಕೆ ಮತ್ತು ಆಧ್ಯಾತ್ಮಿಕ ಶುದ್ಧತೆಯ ಸಾರ್ವತ್ರಿಕ ಕರೆಯನ್ನು ನೆನಪಿಸುತ್ತಾರೆ. ಅವರ ಕತೆ ನಮ್ಮ ಸ್ವಂತ ನಂಬಿಕೆಯ ಪ್ರಯಾಣವನ್ನು ಮತ್ತು ದೇವರಿಂದ ಮುದ್ರೆ ಹಾಕಿಸಿಕೊಳ್ಳುವುದು ಅಂದ್ರೆ ಏನೆಂಬುದನ್ನು ಪ್ರತಿಬಿಂಬಿಸಲು ನಮಗೆ ಸವಾಲು ಹಾಕುತ್ತೆ. ಅವರು ಪ್ರಕಟಣೆಯಲ್ಲಿ ಕೇವಲ ಒಂದು ಪ್ರತ್ಯೇಕ ಗುಂಪಲ್ಲ, ಅವರು ಕ್ರಿಸ್ತನಲ್ಲಿ ಎಲ್ಲಾ ನಂಬಿಗಸ್ತರು ಹೊಂದಿರುವ ಭರವಸೆಯ ಪ್ರತಿಬಿಂಬವಾಗಿದ್ದಾರೆ. 1,44,000 ಆರಿಸಲ್ಪಟ್ಟವರು ಅತ್ಯಂತ ಸವಾಲಿನ ಸಮಯದಲ್ಲಿಯೂ ದೇವರು ಪರಿಪೂರ್ಣ ಯೋಜನೆಯನ್ನು ಹೊಂದಿದ್ದಾನೆ ಎಂದು ನಮಗೆ ತೋರಿಸುತ್ತಾರೆ. ಆದ್ರೆ ನಿಮ್ ಬಗ್ಗೆ ಏನು? ದೇವರ ಕರೆಯನ್ನು ಉತ್ತರಿಸಲು ಮತ್ತು ಆತನ ನಂಬಿಗಸ್ತರಲ್ಲಿ ಒಬ್ಬರಾಗಿ ಬದುಕಲು ನೀವು ಸಿದ್ಧರಾಗಿದ್ದೀರಾ? ಇದೇ ರೀತಿಯಾಗಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಸಂಧಿಸ್ತೇನೆ. ಅಲ್ಲಿವರೆಗೂ ಸಿದ್ಧವಾಗಿರಿ, ಸಿದ್ಧಪಡಿಸಿರಿ. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಅತಿ ಶೀಘ್ರದಲ್ಲೇ ಬರ್ಲಿಕ್ಕಿದ್ದಾನೆ.